ಈಗಾಗಲೇ ನಮ್ಮದೊಂದು ಹಳೆ ವಿಡಿಯೋ ಇತ್ತು ಬೆನ್ನು ನೋವಿನ ಬಗ್ಗೆ, ಬೆನ್ನು ಕತ್ತು ನೋವಿನ ಬಗ್ಗೆ. ಅದಕ್ಕೆ ಸಂಬಂಧಪಟ್ಟಂಗೆ ಸೊಂಟ ನೋವು ಕೂಡ ನಾವು ಸೊಂಟ ನೋವು ಬಗ್ಗೆ ಕೂಡ ನಾವು ಮಾತಾಡಬೇಕು ಅಂತ ಅನ್ನಿಸ್ತು ನನಗೆ ಬಹಳ ಜನರ ಜೊತೆ ಮಾತಾಡಿದಾಗ. ಈಗ ನನ್ನೇ ತಗೊಳ್ಳಿ ಉದಾಹರಣೆಗೆ, ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಕೂತ್ಕೊಂಡೇ ಕೆಲಸ, ಎಲ್ಲೂ ಓಡಾಡಲ್ಲ, ಏನೂ ಇಲ್ಲ, ಬೆಳಕು ಕಾಣಿಸಲ್ಲ, ಟ್ಯೂಬ್ಲೈಟ್ ಕೆಳಗಡೆ ಕೂತ್ಕೊಂಡು ಕೆಲಸ ಮಾಡ್ತಿರ್ತೀವಿ. ಸಾಯಂಕಾಲ ಎದ್ದಾಗ ಸ್ವಲ್ಪ ಸೊಂಟ ಎಲ್ಲ ಹಿಡ್ಕೊಂಡಂಗೆ ಅನ್ಸೋದು ಬಹಳ ಸಹಜ. ಇದು ನನಗೆ ಅಂತಲ್ಲ, ಬಹಳ ಜನರು ಯಾರು ತುಂಬ ಹೊತ್ತು ಕೂತ್ಕೊಂಡಿರೋಂಥ ಕೆಲಸ ಇರುತ್ತೆ, ಅಥವಾ ಬಹಳ ರೈಡ್ ಮಾಡ್ತಾರೆ, ಬೈಕ್ ಓಡಿಸ್ತಾರೆ, ಕೆಲವರು ಇರ್ತಾರೆ ಫೈನಾನ್ಸಲ್ಲೆಲ್ಲ ಇರ್ತಾರೆ, ಆ ಕಡೆ ಈ ಕಡೆ ಓಡಾಡ್ತಾನೆ ಇರ್ತಾರೆ, ದಿನಕ್ಕೆ 100 ಕಿಲೋಮೀಟ್ರ್ ಬೈಕ್ ಓಡಿಸ್ತಾರಂತೆ, ಅವ್ರಿಗೂ ಸೊಂಟ ನೋವು ಇರುತ್ತೆ. ಈ ಥರ ಇದ್ದಾಗ ಹೋಗ್ತಾರೆ ಅವರು, ಏನೋ ಒಂದು ಮಾತ್ರೆ ತೊಗೊಳ್ಬೇಕಾದ್ರೆ ಸ್ವಲ್ಪ ಸರಿ ಹೋಗುತ್ತೆ. ಆಮೇಲೆ ಆ ಕೆಲಸನ ಬಿಟ್ಟು ಸ್ವಲ್ಪ ಎಕ್ಸಸೈಸ್ ಮಾಡಿದ್ರೆ ಅದು ಕಡಿಮೆ ಆಗೋಗುತ್ತೆ. ಕೆಲವ್ರಿಗೆ ಆಗಲ್ಲ. ಈಗ ಕೆಲವ್ರಿಗೆ ಆಗದಿರಬೇಕಾದ್ರೆ ಅದಕ್ಕೆ ಕಾರಣ ಏನಿರ್ಬೋದು ಅಂತ ನೋಡ್ಕೋಬೇಕು. ಈಗ ಸೊಂಟ ಅಥವಾ ಕೆಳಭಾಗದ ಬೆನ್ನು ನೋವಿಗೆ ಲೋ ಬ್ಯಾಕ್ ಪೇಯ್ನ್ ಆ್ಯಂಡ್ ಹಿಪ್ ಪೇಯ್ನ್ ಅಂತೀವಿ ಇಂಗ್ಲೀಷಲ್ಲಿ. ಇದು ಏನಕ್ಕೆ ಬರುತ್ತೆ ಅಂತ ಹೇಳಿದ್ರೆ, ಒಂದು ಮಾಂಸಖಂಡದಲ್ಲಿ ತೊಂದರೆ, ಅಂದರೆ ಕೂತು 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 ಮಾಂಸಖಂಡಗಳೆಲ್ಲ ಸೋತೋಗಿರ್ತವೆ. ಎರಡನೇದು ನರಗಳಲ್ಲಿ ತೊಂದರೆ ಇರುತ್ತೆ, ಆವಾಗ ಸೊಂಟದಿಂದ ಕಾಲ್ವರೆಗೂ ಎಳ್ತಾ ಬಂದಂಗೆ ಆಗುತ್ತೆ. ಮೂರನೇದು ಮೂಳೆಗಳಲ್ಲಿ ತೊಂದರೆ ಅಥವಾ ಜಾಯಿಂಟ್ಗಳಲ್ಲಿ, ಸೊಂಟದಲ್ಲೂ ಅಥವಾ ಮತ್ತು ನಮ್ಮ ಬೆನ್ನಿಂದ ಅಡಿಭಾಗದಲ್ಲೂ ಜಾಯಿಂಟ್ಸ್ ಇರ್ತವೆ, ಅದರಲ್ಲಿ ತೊಂದರೆ ಇರುತ್ತೆ. ಸೊ ಈಗ ನಾವು ರುಮೆಟಾಲಜಿಸ್ಟ್ ಆದ ನಾವು ಈ ಬೆನ್ನು ಯಾಕೆ ಬಂದಿದೆ ಅಂತ ಫಸ್ಟ್ ಕಂಡುಹಿಡಿಯೋಕ್ಕೆ ಟ್ರೈ ಮಾಡ್ತೀವಿ. ಮೊದಲಿಗೆ ಇದು ನಾವು ಜಾಯಿಂಟಿಂದ ಬರ್ತಿದೆಯಾ, ಬೆನ್ನಿನ ಸಂಧಿಗಳಿಂದ ಬರ್ತಿದೆಯಾ, ಸೊಂಟ ಅಥವಾ ತೊಡೆ ಸಂಧಿ ಏನಿದೆ ಅದರಿಂದ ಬರ್ತಿದೆಯಾ ಅಂತ ಕಂಡುಹಿಡಿಯೋಕ್ಕೆ ಪ್ರಯತ್ನ ಪಡ್ತೀವಿ. ಈ ಥರ ಬಂದಾಗ ಆರ್ಥ್ರೈಟಿಸ್ ಅಥವಾ ಸಂಧಿವಾತ ಇದ್ದಾಗ ಆ ಜಾಗದಲ್ಲಿ ಇದಕ್ಕೆ ಸ್ಪಾಂಡೈಲೋ ಆರ್ಥ್ರೈಟಿಸ್ ಇರಬಹುದು ಅಂತ ನೋಡ್ಕೋತೀವಿ ನಾವು. ಈಗ ಸ್ಪಾಂಡೈಲೋ ಆರ್ಥ್ರೈಟಿಸ್ ಲಕ್ಷಣಗಳೇನು ಅಂತ ಹೇಳಿದ್ರೆ, ಈ ಸೊಂಟ ನೋವು ಏನಿದೆ ಬೆಳಗಿನ ಜಾವ ಜಾಸ್ತಿ ಇರುತ್ತೆ, ಅಥವಾ ರಾತ್ರಿ ಮಲ್ಕೊಂಡು 12 ಗಂಟೆ ಮೇಲೆ ಏನಿರುತ್ತೆ ಜಾಸ್ತಿ ಇರುತ್ತೆ. ಈ ಥರ ಇದ್ದರೆ ಖಂಡಿತವಾಗ್ಲೂ ಇದನ್ನ ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಬೆಳಿಗ್ಗೆ ಎದ್ದು ಡಾಕ್ಟ್ರೇ ನನಗೆ ಮೈ ಬಗ್ಸೋಕ್ಕೆ ಆಗ್ತಿಲ್ಲ, ಟೈಟ್ ಅನ್ನಿಸ್ತಿದೆ, ಬಹಳ ನಡೆದಾಡೋಕ್ಕಾಗ್ತಿಲ್ಲ, ಸ್ವಲ್ಪ ಬಿಸಿನೀರು ಸ್ನಾನ ಮಾಡಬೇಕು, ಅಥವಾ ಸ್ವಲ್ಪ ಎಕ್ಸಸೈಸ್ ಮಾಡಾದಮೇಲೆ ಒಂಚೂರು ನೋವು ಕಡಿಮೆ ಆಗುತ್ತೆ, ಬಿಗಿತ ಕಡಿಮೆ ಆಗುತ್ತೆ, ಈ ಥರ ಅಂದ್ರೂ ಇದು ಸ್ಪಾಂಡೈಲೋ ಆರ್ಥ್ರೈಟಿಸಿಂದ ಆಗುವಂಥ ಸೊಂಟ ನೋವು ಇರಬಹುದು. ಅದ್ರ ಜೊತೆಗೆ ಸೊಂಟದ ಜೊತೆಗೆ ನನಗೆ ಡಾಕ್ಟ್ರೇ ಯಾವಾಗೋ ನೆನಪಿದೆ, ನನಗೆ ಪಾದದ ಅಡಿಯಲ್ಲಿ ನೋವು ಬಂದಿತ್ತು, ಅಥವಾ ಯಾವುದೋ ಒಂದು ಮಂಡಿ ಊದ್ಕೊಂಡಿತ್ತು, ಈ ಥರ ಇದ್ರೂ ಇವಾಗಲೇ ಇರಲಿಕ್ಕಿಲ್ಲ, ಬಹಳ ಮುಂದೆ ಇರ್ಬೋದು, ಅಂದರೆ 2 ವರ್ಷದ ಹಿಂದೆ ಇರ್ಬೋದು, 1 ವರ್ಷದ ಹಿಂದೆ ಇರ್ಬೋದು. ಆ ಥರ ಇದ್ರೂ ಬೇರೆ ಕಡೆ ಸಂಧಿಗಳಲ್ಲಿ ನೋವು ಬಂದ್ರೂ ಇದು ಸ್ಪಾಂಡೈಲೋ ಆರ್ಥ್ರೈಟಿಸಿಂದ ಇರ್ಬೋದು. ಅಥವಾ ಡಾಕ್ಟ್ರೇ ನನಗೆ ಎಷ್ಟು ಸೊಂಟ ನೋವಿದೆ ಅಂತ ಹೇಳಿದ್ರೆ, ನಂಗೆ ಚಕ್ಲ ಹಾಕ್ಕೊಳ್ಳೋಕ್ಕಾಗಲ್ಲ, ಕೆಳಗಡೆ ಕೂತ್ಕೊಳ್ಳೋಕ್ಕೆ ಆಗ್ತಿಲ್ಲ, ನನಗೆ ಕಾಲು ಬೆಂಡೆ ಆಗ್ತಿಲ್ಲ, ಈ ಥರ ಇದ್ರೂ ಇದು ಸ್ಪಾಂಡೈಲೋ ಆರ್ಥ್ರೈಟಿಸ್ ಅಥವಾ ಬೇರೆ ಥರ ಆರ್ಥ್ರೈಟಿಸಿಂದ ಇರಬಹುದು. 4ನೇ ಲಕ್ಷಣ ಅಂತ ಹೇಳಿದ್ರೆ, ಕೆಲವರಿಗೆ ಈ ಸೊಂಟ ನೋವು ಇರುತ್ತೆ, ಅವ್ರಿಗೆ ಯಾವಾಗೋ ಒಂದ್ಸಲಿ ಕಣ್ಣಲ್ಲಿ ಕೆಂಪಾಗಿ ಉರಿಯೂತ ಬಂದಿರುತ್ತೆ, ಯುವಿಐಟಿಸ್ ಅಂತ ಹೇಳಿರ್ತಾರೆ ಅವ್ರಿಗೆ. ಇದು ಅವ್ರು ಮರೆತು ಹೋಗಿರ್ತಾರೆ, ಡ್ರಾಪ್ಸ್ ಹಾಕಿರ್ತಾರೆ, 1 ವಾರ 10 ದಿನ ಗುಣ ಆಗೋಗಿರುತ್ತೆ, ಆಮೇಲೆ ಮರೆತು ಹೋಗಿರ್ತಾರೆ. ಈ ಥರ ಇದ್ರೂ ಸ್ಪಾಂಡೈಲೋ ಆರ್ಥ್ರೈಟಿಸ್ ಇರ್ಬೋದು. ಕೊನೆಯದಾಗಿ ಮನೇಲಿ ಯಾರಿಗಾದರೂ, ಅಂದರೆ ಮನೆಯಲ್ಲಿ ಅಂತ ಹೇಳಿದ್ರೆ ನಮ್ಮ ರಕ್ತ ಸಂಬಂಧಿಕರಲ್ಲಿ ಯಾರಿಗಾದರೂ ಸೊಂಟ ನೋವು ಅಥವಾ ಕಣ್ಣು ಕೆಂಪಾಗೋದು, ಕಣ್ಣಲ್ಲಿ ಉರಿಯೂತ ಬರೋಂಥ ಸಂದರ್ಭ ಇದ್ದಲ್ಲಿ ಇದು ಕೂಡ ಸ್ಪಾಂಡೈಲೋ ಆರ್ಥ್ರೈಟಿಸಿಂದ ಇರ್ಬೋದು. ನಿಮಗಿರೋ ಸೊಂಟ ನೋವು ಸ್ಪಾಂಡೈಲೋ ಆರ್ಥ್ರೈಟಿಸಿಂದ ಇರ್ಬೋದು. ನಾನು ಯಾಕಪ್ಪ ಸ್ಪಾಂಡೈಲೋ ಆರ್ಥ್ರೈಟಿಸ್ ಬಗ್ಗೆ ಇಷ್ಟು ಮಾತಾಡ್ತಿದ್ದೀನಿ, ಯಾಕಂದರೆ ಇತ್ತೀಚಿನ ದಿನದಲ್ಲಿ ಸ್ಪಾಂಡೈಲೋ ಆರ್ಥ್ರೈಟಿಸ್ಗೆ ಅತ್ಯುತ್ತಮ ಟ್ರೀಟ್ಮೆಂಟ್ಗಳಿದ್ದಾವೆ. ಆ್ಯಂಕಲೋಸಿಂಗ್ ಸ್ಪಾಂಡಿಲೈಟಿಸ್ ಅಂತಿದ್ವಿ ಮುಂಚೆ, ಇದಕ್ಕೆ ಇವಾಗ ಹೆಸರನ್ನ ತೆಗೆದಿದ್ದಾರೆ. ಯಾಕಂದರೆ ಇದು ಆ್ಯಂಕಲೋಸಿಂಗ್ ಸ್ಪಾಂಡಿಲೈಟಿಸ್ ಆಗೋಕ್ಕೆ ಬಿಡಬಾರ್ದು.
ಅಂದರೆ ಎಂಡ್ ಸ್ಟೇಜಿಗೆ ಹೋಗೋಕ್ಕೆ ಬಿಡಬಾರ್ದು. ಅತ್ಯುತ್ತಮ ಟ್ರೀಟ್ಮೆಂಟ್ಗಳಿದ್ದಾವೆ, ಮಾತ್ರೆ ಮೂಲಕನೂ ಆಗಿರ್ಬೋದು, ಇಂಜೆಕ್ಷನ್ ಮೂಲಕನೂ ಆಗಿರ್ಬೋದು. ಬಹಳ ಒಳ್ಳೆ ಟ್ರೀಟ್ಮೆಂಟ್ ಇದ್ದಾವೆ ಇದಕ್ಕೆ, ಸ್ಪಾಂಡಿಲೋ ಆರ್ಥರೈಟಿಸ್ಗೆ. ಅದಕ್ಕೋಸ್ಕರ ಅಷ್ಟೊಂದು ನಾನು ಸ್ಪಾಂಡಿಲೋ ಆರ್ಥರೈಟಿಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಇದನ್ನ ಯಾವ ರೀತಿ ಕಂಡುಹಿಡಿಬೋದು ನಾವು? ಸೊಂಟ ನೋವಿದ್ರೆ ಫಸ್ಟು ಪರಿಶೀಲನೆ ಮಾಡಬೇಕು. ಮೊಟ್ಟ ಮೊದಲಿಗೆ ನೋಡಬೇಕು, ನಿಮ್ಮ ಕಾಲನ್ನ ಹೊಳಿಸಿ, ನಿಮ್ಮ ಕಾಲು ಬೆಂಡ್ ಮಾಡಿ, ನಿಮ್ಮ ಸ್ಪೈನ್ನ ಮುಟ್ಟು ನೋಡಿ, ಬೆನ್ನನ್ನು ಮುಟ್ಟು ನೋಡಿ, ಬೆನ್ನನ್ನು ಒತ್ತಿ, ಬೆನ್ನಿಗೆ ಪ್ರೆಷರ್ ಕೊಟ್ಟು ಎಲ್ಲ ನೋಡಿ ಎಲ್ಲಿ ಇರ್ಬೋದು, ಎಲ್ಲಿಂದ ನೋವು ಬರ್ತಿರ್ಬೋದು ಅಂತ ಒಂದು ಊಹೆಗೆ ಬಂದು ಊಹಿಸ್ಕೊಂಡು ಆಮೇಲೆ ಅದಕ್ಕೆ ತಕ್ಕಂಗೆ ಎಕ್ಸ್ರೇನೋ MRIಯೋ ಏನೋ ಮಾಡಿಸ್ತೀವಿ. ಅದ್ರ ಜೊತೆಗೆ ಕೆಲವರಿಗೆ ಬ್ಲಡ್ ಟೆಸ್ಟ್ ಕೂಡ ಮಾಡಿಸ್ತೀವಿ. ಬ್ಲಡ್ ಟೆಸ್ಟಲ್ಲಿ ಸಾಮಾನ್ಯವಾಗಿ ESR, CRP ಅಂತೀವಿ. ಆಮೇಲೆ HLA-B27 ಅಂತ ಒಂದು ಜೀನ್ ನೋಡ್ತೀವಿ. ಈ ಥರ ಎಲ್ಲ ನಾನಾ ರೀತಿಯ ಬ್ಲಡ್ ಟೆಸ್ಟ್ಗಳು, ಸ್ವಲ್ಪ ಎಕ್ಸ್ರೇ, MRI, ಇಷ್ಟರಲ್ಲಿ ನಾವು ಸಾಧಾರಣವಾಗಿ ಸೊಂಟದ್ದು ಪ್ರಾಬ್ಲಮ್ ಏನು ಅಂತ ಪತ್ತೆ ಹಚ್ಚೋಕ್ಕೆ ಆಗುತ್ತೆ. ಒಂದ್ಸಲಿ ಪತ್ತೆ ಹಚ್ಚಾದಮೇಲೆ ನಾವು ಇದಕ್ಕೆ ಇರೋವಂಥ ಟ್ರೀಟ್ಮೆಂಟ್ ಶುರು ಮಾಡಿದಾಗ ಬಹಳಷ್ಟು ಜನರಿಗೆ 2ರಿಂದ 3 ತಿಂಗಳ ಒಳಗಡೆ ಚೇತರಿಕೆ ಕಾಣಿಸುತ್ತೆ. ಬಹಳಷ್ಟು ಜನರಿಗೆ, 70% ಜನರಿಗಾದರೂ ಇಷ್ಟು ಬೇಗ ಚೇತರಿಸ್ಕೋತಾರೆ. ಬಹಳ ಕೆಲವರಿಗೆ ಇನ್ನೂ ಟೈಮ್ ಬೇಕಾಗುತ್ತೆ. ಆ ಥರ ಇದ್ದವರಿಗೆ ಬೇರೆ ಬೇರೆ ಥರ ಔಷಧಿಗಳ ಟ್ರೈ ಮಾಡ್ತೀವಿ ನಾವು. ಸೊ ಈ ರೀತಿ ಸೊಂಟ ಮತ್ತು ಕೆಳಭಾಗಿನ ಬೆನ್ನಿನ ನೋವು ಒಂದು ರುಮೆಟಾಲಜಿ ಕಂಡೀಷನ್, ಅಂದರೆ ಸ್ಪಾಂಡೈಲೋ ಆರ್ಥರೈಟಿಸ್ ಅಥವಾ ಆ್ಯಂಕಲೋಸಿಂಗ್ ಸ್ಪಾಂಡಿಲೈಟಿಸಿಂದ ಇರಬಹುದು. ಬೆನ್ನಿನ ನೋವು ಜೊತೆ ಬೆಳಿಗ್ಗೆ ಎದ್ದಾಗ ಅರ್ಧ ಗಂಟೆಗಿಂತ ಹೆಚ್ಚು ಬಿಗಿತಾ ಇದ್ದಲ್ಲಿ, ಅಥವಾ ರಾತ್ರಿ ಮಲ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಂತ ಅನಿಸ್ದಲ್ಲಿ ಸೊಂಟ ನೋವಿಂದ, ಅಥವಾ ಬೇರೆ ಸಂಧಿಗಳಲ್ಲಿ ನೋವು ಊತ ಇದ್ದಲ್ಲಿ, ಅಥವಾ ಕಣ್ಣು ಕೆಂಪಾದಲ್ಲಿ ಪದೇ ಪದೇ, ಅಥವಾ ರಕ್ತ ಸಂಬಂಧಿಕರಲ್ಲಿ ಇದೇ ಥರ ಏನಾದ್ರು ಕಾಣಿಸ್ಕೊಂಡ್ರೆ, ಇಷ್ಟರಲ್ಲಿ ಯಾವುದಾದ್ರೂ ಒಂದಿದ್ರೂ ಇದು ಸ್ಪಾಂಡೈಲೋ ಆರ್ಥರೈಟಿಸ್ ಅಥವಾ ಆ್ಯಂಕಲೋಸಿಂಗ್ ಸ್ಪಾಂಡಿಲೈಟಿಸ್ ಅಂತ ಇರ್ಬೋದು. ಇದಕ್ಕೆ ಅತ್ಯುತ್ತಮ ಚಿಕಿತ್ಸೆನೂ ಇದೆ.